not. The set of tree vertices can be initialized vertex. So set of tree vertices, ಏನು tree ಇರುತ್ತೆ ಆ vertices can be initialized with any vertex. So ಇದನ್ನ ನಾವು VT ಅಂತ ತಗೊಂತೀವಿ. Next ET means the set of edges composing a minimum spanning tree of the graph. So ET, so first ನಲ್ ಅಂತಾನೆ ಆಗುತ್ತೆ, ಅಥವಾ ನಾವಲ್ಲಿ ಏನು ಸೊಲ್ಯೂಷನ್ಗೆ ಏನು 0 ಅಂತ ಕೊಟ್ಟಿರ್ತೀವಿ ಅಥವಾ ನಲ್ ಅಂತ ಕೊಟ್ರು ಓಕೆ, ನೋ ಪ್ರಾಬ್ಲಮ್. 0 ಅಂತ ಕೊಟ್ರು ನಾಟ್ ಎ ಪ್ರಾಬ್ಲಮ್. ಸೊ ನಲ್ ಅಂತ ಡಿಸ್ಕ್ರೈಬ್ ಮಾಡಿದ್ದೀವಿ. ದೆನ್ ಫಾರ್ I is equal to 1, 2, vertices minus 1, you have to perform is equal to from 1 to n minus 1 vertices. ಅಷ್ಟನ್ನು ನೀವು ಲೂಪಿಂಗ್ ಅಲ್ಲಿ ಮಾಡ್ಕೊಂತೀಗ. ಸೊ ಇನ್ ದಿಸ್ ಸ್ಟೆಪ್ ನಂಬರ್ 1, ಫೈಂಡ್ ದ ಮಿನಿಮಮ್ ಎಡ್ಜ್. ಸೊ ಹಿಯರ್ ಮಿನಿಮಮ್ ಎಡ್ಜ್ ಯಾವ್ದಿದೆ? ಈಗ ಒಂದು ವರ್ಟೆಕ್ಸ್ ಇದೆ ಅಂದ್ರೆ ಆ ವರ್ಟೆಕ್ಸ್ ಇಂದ ಯಾವ್ದು ನೈಬರಿಂಗ್ ವರ್ಟೆಕ್ಸಸ್ ಇರುತ್ತೆ, ಆ ವರ್ಟಿಸಿಸ್ ಅಲ್ಲಿ ಯಾವ್ದು ಮಿನಿಮಮ್ ಎಡ್ಜ್ ಇದೆ, ಯು ಹ್ಯಾವ್ ಟು ಫೈಂಡ್ ವರ್ಟಿಸಿಸ್ ಮಿನಿಮಮ್ ಎಡ್ಜ್, ವೆಯ್ಟ್ ಎಡ್ಜ್ ಆರ್ ಎಡ್ಜ್ ವೆಯ್ಟ್ ಏನಿದೆ ಅದನ್ನ ಮಿನಿಮಮ್ ಯಾವ್ದಿದೆ ಅದನ್ನ ತಗೊಂತೀಗ ಫ್ರಮ್ ಅಮಾಂಗ್ ಆಲ್ ದ ಎಡ್ಜಸ್, and you have to assign VT is equal to VT union of assigned ಯಾವುದು ನಿಮಗೆ ಮಿನಿಮಮ್ ಎಡ್ಜ್ ಇರುತ್ತೆ, ಅಂಡ್ ಆಲ್ಸೋ ET ಫಸ್ಟ್ ನಲ್ ಇತ್ತು, ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಯೂನಿಯನ್ ಆಫ್ ಎಡ್ಜ್ ವೆಯ್ಟ್, ಯಾವುದು ಮಿನಿಮಮ್ ಎಡ್ಜ್ ವೆಯ್ಟ್ ಇತ್ತೋ ಅದನ್ನ ನಾವು ಸೊಲ್ಯೂಷನ್ ಒಳಗಡೆ ಬರ್ಕೊಂತಾ ಇದೀವಿ. ಸೊ ಇದು ಕಂಪ್ಲೀಟ್ ಪ್ರೊಸೀಜರ್ ರಿಪೀಟ್ ಆಗಬೇಕು. ಸೊ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಮಿನಿಮಮ್ ಎಡ್ಜ್. ಸೊ ಫಾರ್ ಎಕ್ಸಾಂಪಲ್ A, B, C, D, E, A to B, A to D, B to C, C to E, E to D, and B to D. So for example 1, 2, 3, 4, 5 ಈ ರೀತಿ ಒಂದು ಗ್ರಾಫ್ ಇತ್ತು ಅಂದ್ರೆ, ಸೊ ಎ ಇಂದ ನೀವು ಸ್ಟಾರ್ಟ್ ವರ್ಟೆಕ್ಸ್ ಅನ್ನೋದು. ಸೊ ದಿಸ್ ಇಸ್ ದ ಕಂಡೀಷನ್, ಅಂಡ್ ದೆನ್ ಅಸೈನ್ ಮಾಡ್ಕೊಂಡಿರ್ತೀಗ ಎಮ್ ಟಿ ಸೊಲ್ಯೂಷನ್ ಇರುತ್ತೆ. ಫಾರ್ I is equal to 1 to n minus 1, so you have to do task, find out the minimum edge. ಸೊ ಎಗೆ ನಿಮ್ಮ ನೈಬರಿಂಗ್ ನೋಡಿ ಯಾವ್ದಿದೆ, ಬಿ ಮತ್ತೆ ಡಿ ಇದೆ. ಸೊ ಎ ಇಂದ ಬಿ ಗೆ 1 ಇದೆ, ಎ ಇಂದ ಡಿ ಗೆ ಕಾಸ್ಟ್ 2 ಇದೆ. ಸೊ 1, 2 ಅಲ್ಲಿ ಯಾವ್ದು ಮಿನಿಮಮ್? ದಿಸ್ ಒನ್, ಎ ಟು ಬಿ, ದಿಸ್ ಇಸ್ ವಾಟ್ ಮಿನಿಮಮ್. ಸೊ ಯು ಹ್ಯಾವ್ ಟು ಎಡ್ಜಸ್ ನ ವಿಸಿಟ್ ಮಾಡ್ಕೊಂತೀಗ, ಬಿ ಎಡ್ಜ್ ವಿಸಿಟ್ ಮತ್ತೆ ಬಿ ವರ್ಟೆಕ್ಸ್, ದೆನ್ ಎಡ್ಜ್ ವೆಯ್ಟ್ ಏನಿದೆ 1 ಇದೆ ಅದನ್ನ ನಾವು ಸೊಲ್ಯೂಷನ್ಗೆ ಬರ್ಕೊಂತಾ ಇದೀವಿ. ಇದು ನಿಮ್ಮ ಪ್ರಿಮ್ಸ್ ಅಲ್ಗಾರಿದಮ್. So I will demonstrate with an example. So don't worry about that. Just overview concept of Prim's algorithm. If they ask, write down the Prim's algorithm and explain with an example. So you have to write the algorithm. For that first I will explain line by line. So ಇದು ಒಂದು algorithm. ಈ algorithm ನ ನೀವು ಬರಲೇಬೇಕು, VT. So here what will be the input? So input ಯಾವುದಾಗಿದೆ? G is equal to V comma E, that is graph, vertices ಮತ್ತೆ edges ಇರುತ್ತೆ. Then output ಏನ್ ಬರುತ್ತೆ ನಿಮಗೆ? ET, that is set of edges composing the minimum spanning tree of graph G. So complete ಏನಿರುತ್ತೆ ಅದನ್ನ ನೀವು ET ನ ತಗೊಂತೀಗ, that is what input graph ಇರುತ್ತೆ, ಔಟ್ಪುಟ್ ನಿಮಗೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಆಫ್ ದಟ್ ಗ್ರಾಫ್ ಬೇಕಾಗಿರುತ್ತೆ. ದೆನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಲ್ಗಾರಿದಮ್.
So you have to assign all the vertices to VT, and then ET is the solution. So now you can traversal from one first node ಇಂದನು ನೀವು ಟ್ರಾವರ್ಸಲ್ ಮಾಡಬೇಕು. ಸೊ ಅದಾದ್ಮೇಲೆ ಫೈಂಡ್ ಮಿನಿಮಮ್ ಎಡ್ಜ್ ವೇಟ್. ಸೊ ಯಾವುದು ನಿಮಗೆ ನೈಬಿಂಗ್ ನೋಡ್ ವರ್ಟಿಸಿಸ್ ಸಿಗುತ್ತೆ ಆ ವರ್ಟಿಸಿಸ್ ನಲ್ಲಿ ಯಾವ್ದು ಮಿನಿಮಮ್ ವೆಯ್ಟ್ ಅನ್ನೋದನ್ನ ನೀವು ತಗೊಂತೀಗ, ಆ ಮಿನಿಮಮ್ ಎಡ್ಜ್ ವೆಯ್ಟ್ ನ ತಗೊಂಡು ಚೂಸ್ ಮಾಡ್ಕೊಂತೀಗ. ಅದನ್ನ ಚೂಸ್ ಮಾಡ್ಕೊಂಡಿದ ತಕ್ಷಣನೇ ವರ್ಟಿಸಿಸ್ ಆ ಒಂದು ವರ್ಟಿಸಿಸ್ ಯಾವ ನೈಬರಿಂಗ್ ವರ್ಟಿಸಿಸ್ ವಿಸಿಟ್ ಆಗುತ್ತೆ ಅದನ್ನ VT ಗೆ ಅಸೈನ್ ಆಗುತ್ತೆ. ದೆನ್ ET ದಟ್ ಈಸ್ ದ ಸ್ಪ್ಯಾನಿಂಗ್ ಟ್ರೀ, ಆ ಒಂದು ಸೊಲ್ಯೂಷನ್ ಆಡಪ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಎಡ್ಜ್ ವೆಯ್ಟ್. ಸೊ ಇದು ನಿಮ್ಮ ಪ್ರಿಮ್ಸ್ ಅಲ್ಗಾರಿದಮ್. ನೌ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ಅ ಎಕ್ಸಾಂಪಲ್. So A, B, C, F, E, okay. So A to F, A to then B to C, then B to F, C to F, F to D, then F to E, D to E, C to D. So ಇದು complete graph. Then it is connected. All the vertices ಎಲ್ಲಾನು connect ಆಗಿದೆ. So connection ಇರಬೇಕು. Then I will give the edge weights. A to B is 3, B to C is 1, B to F will be 4, C to F 4, A to F 5, A to E 6, then F will be 5, F2 will be 2, E to D the edge weight will be 8, then C to D will be 6. So complete all with. So now solution ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂದ್ರೆ, ಸೊ here we will make an column wise solution. ಯಾವ ರೀತಿ ಸೊಲ್ಯೂಷನ್ ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು ಅಂತಂದ್ರೆ 3 vertices, then remaining vertices, after that illustration means ಯಾವ ಗ್ರಾಫ್ ನ ನೀವು ಅದರಲ್ಲಿ ಯಾವ ಪಾತ್ ಸೆಲೆಕ್ಟ್ ಇದೆ ಅನ್ನೋದನ್ನ ನೀವು ಗ್ರಾಫ್ ಅಲ್ಲಿ ಶೋ ಮಾಡಬೇಕು. ಫ್ರಮ್ ಸ್ಟಾರ್ಟಿಂಗ್ ಎ ಎಂದನೇ ತಗೊಂತೀನಿ. ಸೊ ಸ್ಟಾರ್ಟಿಂಗ್ ಎ ಅಲ್ಲಿ ಯಾವ ವರ್ಟಿಸಿಸ್ಗೂ ಕನೆಕ್ಟ್ ಅಂದ್ರೆ ನೈಬರಿಂಗ್ ನ ನಾವು ಚೆಕ್ ಮಾಡೋದಿಲ್ಲ, ಮತ್ತೆ ಈವನ್ ಕಾಸ್ಟ್ ಆಫ್ ದ ಎ ಯಾವುದನ್ನು ನಾವು ತಗೊಂಡಿರಲ್ಲ. ಸೊ ವಿ ಹ್ಯಾವ್ ಟು ಚೂಸನ್ ಫ್ರಮ್ ಎ. ಈ ಒಂದು ವರ್ಟಿಸಿಸ್ ಇಂದ ಚೆಕ್ ಮಾಡ್ತೀವಿ. ಸೊ ಫ್ರಮ್ ಎ ಯಾವ್ಯಾವ ವರ್ಟಿಸಿಸ್ ಎ ಆಗಿದೆ. ಸೊ ಎಗೆ ಕನೆಕ್ಟ್ ಆಗಿರೋದು ಯಾವುದು? ಬಿ, ಎಫ್ ಅಂಡ್ ಇ, ನಾಟ್ ಸಿ ಅಂಡ್ ಡಿ. ಸೊ ಹಿಯರ್ ಯು ಹ್ಯಾವ್ ಟು ರೈಟ್ ಬಿ. ಸೊ ಯಾವುದಕ್ಕೆ ಫ್ರಮ್ ಮಿನಿಮಮ್ ವೇಟ್ ಸಾರಿ ಎಡ್ಜ್ ವೇಟ್ ಏನಿದೆ ಎ ಟು ಬಿ ಇದು 3, ಇದನ್ನ ಬರ್ಕೊಂತೀಗ. ದೆನ್ ಸಿ. ಸೊ ಇಲ್ಲಿ ಯಾವುದು ಎ ಇಂದ ಸಿಗೆ ಡೈರೆಕ್ಟ್ ಎಡ್ಜ್ ಇಲ್ಲ, ಸೊ ಐಫನ್. ಅಂಡ್ ಎ ಇಂದ ಸಿಗೆ ಎಡ್ಜ್ ಇಲ್ಲ ಅಂದಾಗ ಯು ಹ್ಯಾವ್ ಟು ರೈಟ್ ಇನ್ಫಿನಿಟಿ. ದೆನ್ ಡಿಗೆ ಬಂದ್ರೆ ಇದಕ್ಕೂ ಕೂಡ ಯಾವ ಥ್ರೂ ಎ ಇಂದ ಎಡ್ಜ್ ಇಲ್ಲ, ದೆನ್ ಅದರ ಕಾಸ್ಟ್ ಕೂಡ ಇನ್ಫಿನಿಟಿ ಇರುತ್ತೆ. ದೆನ್ ಇ. ಸೊ ಇ ಇಂದ ಎಗೆ ಎಡ್ಜ್ ಇದೆ, ಎ ಟು ಇ ಎಡ್ಜ್.
ಸೊ ಎ ಕಾಮ ಎಷ್ಟು ವೆಯ್ಟ್, ದೆನ್ ಎಫ್ ಎ ಟು ಎಫ್ ಕನೆಕ್ಟೆಡ್ ಇದೆ. ಸೊ ಎ ಎಷ್ಟು ವೆಯ್ಟ್ ಎಡ್ಜ್ ಇದೆ, ಅದು 5. ಸೊ ಇದನ್ನ ನೀವು ರಿಮೈನಿಂಗ್ ವರ್ಟಿಸಿಸ್ ಅಲ್ಲಿ ಫ್ರಮ್ ಎ ಕನೆಕ್ಟ್ ಆಗಿರೋದು ಯಾವ್ದು ಅನ್ನೋದನ್ನ ತಗೋಬೇಕು. ಯಾವ್ದು ಕನೆಕ್ಟ್ ಆಗಿಲ್ಲ ಅದು ಇನ್ಫಿನಿಟಿ ಅಂತ ಹೇಗುತ್ತೆ. ಸೊ ಇದರಲ್ಲಿ ನೀವೇನ್ ಮಾಡ್ತೀರಾ, ಯು ಹ್ಯಾವ್ ಟು ಚೂಸ್ ದ ಮಿನಿಮಮ್ ಎಡ್ಜ್ ವೆಯ್ಟ್. ಸೊ ಮಿನಿಮಮ್ ಎಡ್ಜ್ ವೆಯ್ಟ್ ಯಾವುದು ಅಂದ್ರೆ ಬಿ. ಸೊ ಯು ಹ್ಯಾವ್ ಟು ಚೂಸ್ ದ ಬಿ ವ್ಯಾಲ್ಯೂ. ಯಾಕಂದ್ರೆ 3 ಮತ್ತೆ 6 ಮತ್ತೆ 5 ಇದರಲ್ಲಿ ಯಾವುದು ಮಿನಿಮಮ್ ಅಂದ್ರೆ ಬಿ ಇಸ್ ದ ಮಿನಿಮಮ್. ಸೊ ನಿಮಗೆ ಎ ಟು ಬಿ ಎಡ್ಜ್ ಸೆಲೆಕ್ಟ್ ಆಯ್ತು. ದಟ್ ಈಸ್ ವಾಟ್ ಇಲಿಸ್ಟ್ರೇಷನ್. ನಾವು ಈಗ ನೀವು ಆಲ್ರೆಡಿ ಚೂಸನ್ ಮಾಡಿರೋದು ಯಾವುದು, ಬಿ ಇಂದ ಎ ಇಂದ, ಮತ್ತೆ ಅದೇ ಎಡ್ಜ್ ವೇಟ್ ಯಾವುದು 3. ಸೊ ನಾವು ದ ನೆಕ್ಸ್ಟ್ ಸ್ಟೆಪ್, ಐ ವಿಲ್ ಜಸ್ಟ್ ರಿಮೂವ್ ದಿಸ್ ಪಾರ್ಟ್. Better I will rub this. Now the second step, ಈಗ ನಮಗೆ ಆಲ್ರೆಡಿ ಬಿ ವ್ಯಾಲ್ಯೂ ಸಿಕ್ಕಿದೆ. ಸೊ ನಾವು ಬಿ ಇಂದ ಯಾವ್ಯಾವುದಕ್ಕೆ ವರ್ಟಿಸಿಸ್ ಕನೆಕ್ಟ್ ಆಗಿದೆ. ಸೊ ಬಿ ಎ ಕಾಮ 3 ಇಂದ ಹೋಗಿದೆ. ಸೊ ರಿಮೈನಿಂಗ್ ವರ್ಟಿಸಿಸ್ ಯಾವುದು ಅಂದ್ರೆ ಸಿ. ಸೊ ಬಿ ಇಂದ ಸಿ ಕನೆಕ್ಟ್ ಆಗಿದ್ಯಾ? ಎಸ್, ಕನೆಕ್ಟ್ ಆಗಿದೆ. ಫ್ರಮ್ ಬಿ ಇಂದ ಅದು ಎಡ್ಜ್ ಕಾಸ್ಟ್ 1 ಇದೆ. ನೆಕ್ಸ್ಟ್ ಬಿ ಇಂದ ಡಿ ಗೆ ಕನೆಕ್ಟ್ ಆಗಿದ್ಯಾ? ಸೊ ದೇರ್ ಇಸ್ ನೋ ಎಡ್ಜ್ ಫ್ರಮ್ ಬಿ ಟು ಅಂತೀನಿ, ಅದು ಕಾಸ್ಟ್ ಬಂದು ಇನ್ಫಿನಿಟಿ. ನೆಕ್ಸ್ಟ್ ಬಿ ಇಂದ ಇಗೆ ಕನೆಕ್ಟ್ ಆಗಿಲ್ಲ, ಬಟ್ ಆಲ್ರೆಡಿ ನಾವು ಬಿ ಗೆ ಕನೆಕ್ಟ್ ಆಗಿರೋದು ಬಿ ಇಂದ ಸಿ ಮತ್ತೆ ಎಫ್. ಬಟ್ ಎ ಇಂದ ಇ ಕನೆಕ್ಟ್ ಆಗಿದೆಯಲ್ಲ, ಅದನ್ನ ನಾವು ರಿಟೈನ್ ಮಾಡ್ತೀವಿ ಫ್ರಮ್ ಎ ಟು ಎ ಕಾಮ 6. ಇದನ್ನ ನೀವು ಕರೆಕ್ಟ್ ಆಗಿ ಬರ್ಕೋಬೇಕು. ದೆನ್ ಎಫ್. ಸೊ ಬಿ ಇಂದನು ಎಫ್ ಗೆ ಕನೆಕ್ಟ್ ಆಗಿದೆ, ರೈಟ್. ಸೊ ಎ ಇಂದನು ಎಫ್ ಗೆ ಏನಿತ್ತು, ಫ್ರಮ್ ಎ ಕಾಮ 5 ಅಂತ ಇತ್ತು. ಬಿ ಟು ಎಫ್ ಎಡ್ಜ್ ವೆಯ್ಟ್ ಏನಿದೆ 4 ಇದೆ. ಸೊ 5 ಮತ್ತೆ 4 ಇದರಲ್ಲಿ ಯಾವುದು ಮಿನಿಮಮ್? ಫ್ರಮ್ ಬಿ ಇಂದ ಏನು ಎಡ್ಜ್ ಬಂದಿದೆ ಅದು ಮಿನಿಮಮ್. ಸೊ ದಟ್ ಯು ಹ್ಯಾವ್ ಟು ಅಪ್ಡೇಟ್ ಬಿ ಕಾಮ 4, ದಟ್ ಇಸ್ ದ ಎಡ್ಜ್ ವೆಯ್ಟ್. ಸೊ ಇಗೆ ಬಿಗೆ, ಬಟ್ ಎ ಅಲ್ಲಿ ಇತ್ತು. ಸೊ ಅದನ್ನ ನಾವು ರಿಟೈನ್ ಮಾಡ್ಕೊಂಡಿದ್ವಿ, ಯಾಕಂದ್ರೆ ಎ ಇಂದ ಸ್ಟಾರ್ಟ್ ಮಾಡ್ಕೊಂಡಿರೋದು. ದೆನ್ ಬಿ ಇಂದ ಸಿ ಮತ್ತೆ ಎಫ್. ಸಿ ಮತ್ತೆ ಎಫ್ ಅಲ್ಲಿ ಸಿ ನ ನೀವು ತಗೊಂಡಿದ್ದೀಗ. ಎಫ್ ಅಲ್ಲಿ ಆಲ್ರೆಡಿ ಎ ಟು ಎಫ್ ಅಲ್ಲಿ 5 ಇತ್ತು. ಸೊ ಅಗೈನ್ ಬಿ ಟು ಎಫ್ ಅಂತ ಬಂದಾಗ 4 ಅಂತ ಬರುತ್ತೆ. ಸೊ ಅದು ಮಿನಿಮಮ್ ವೆಯ್ಟ್ ಆದ್ರಿಂದ ನಾನು ಇದನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಇಲಿಸ್ಟ್ರೇಷನ್ ಎ ಟು ಬಿ ಆಲ್ರೆಡಿ 3 ಇದೆ. ನಾವು ರಿಮೈನಿಂಗ್ ವರ್ಟಿಸಸ್ ಅಲ್ಲಿ ಯಾವುದು ಮಿನಿಮಮ್ ಎಡ್ಜಸ್ ಇದೆ? ಸೊ 1, ಇನ್ಫಿನಿಟಿ, 6, 4. ಸೊ ರಿಮೈನಿಂಗ್ ವರ್ಟಿಸಸ್ ಅಲ್ಲಿ ಯಾವುದು ಮಿನಿಮಮ್ ಅಂದ್ರೆ ಸಿ ವಿಲ್ ಬಿ ದ ಮಿನಿಮಮ್. ಸೊ in this illustration you have to write a to b is 3, b to c is 1. Now again C ಇಂದ ಬಿ, ಸಿ ಇಂದ ಯಾವ್ದ್ಯಾವ್ದಕ್ಕೆ ಪಾತ್ ಕನೆಕ್ಟ್ ಆಗಿದೆ? ಸಿ ಇಂದ ಎಫ್ ಇದೆ, ಸಿ ಇಂದ ಡಿ ಇದೆ, ಸಿ ಇಂದ ಬಿ ಇದೆ. ಬಟ್ ಬಿ ಇಸ್ ಆಲ್ರೆಡಿ ವಿಡ್ ಆದ್ರಿಂದ ಸೊ ಎಫ್ ಮತ್ತೆ ಡಿ ಮಾತ್ರ ನೀವು ತಗೋಬೇಕು. ಬಟ್ ರಿಮೈನಿಂಗ್ ಯಾವ್ದ್ಯಾವ್ದಿದೆ ಅದನ್ನ ಹಾಗೆ ರಿಟೈನ್ ಮಾಡ್ಕೋಬೇಕು. ದಿಸ್ ಇಸ್ ದ ಪ್ರೊಸೀಜರ್. ಸೊ ಸಿ ಇಂದ ತಗೊಂಡಾಗ ಸಿ ಇಂದ ಡಿ ಇದೆ. ಸೊ ಫಸ್ಟ್ ರಿಮೈನಿಂಗ್ ವರ್ಟಿಸಿಸ್ ಅಲ್ಲಿ ಇಲ್ಲಿ ನೋಡಿ ಮೈನಸ್ ಮೀನ್ಸ್ ಐಫನ್ ಯಾವುದು ಕನೆಕ್ಟ್ ಇರಲಿಲ್ಲ ಬಿಗೆ, ಬಟ್ ಅದು ಕಾಸ್ಟ್ ಏನಿದ್ದು ಇನ್ಫಿನಿಟಿ ಇತ್ತು. ಸೊ ಈಗ ಸಿ ಇಂದ, ಸೊ ದಟ್ ಡಿ ಆಫ್
ಸಿ ಕಾಮ 6. ದೆನ್ ಈಗ ಡೈರೆಕ್ಟ್ ಎಡ್ಜ್ ಇಲ್ಲ ಸಿ ಇಂದ, ಬಟ್ ಎ ಇಂದ ಇತ್ತು ಆಲ್ರೆಡಿ, ಅದನ್ನ ಹಾಗೆ ರಿಟೈನ್ ಮಾಡ್ಕೊಂತೀನಿ, ಎ ಕಾಮ 6. ದೆನ್ ಈ ಸಿ ಇಂದ ಎಫ್ ಗೂ ಕೂಡ ನೀವು ತಗೊಂಡ್ರೆ ಸಿ ಕಾಮ 4. ಸೊ ಇಲ್ಲಿ ಬಿ ಕಾಮ 4 ಅಂತ ಬಂದ್ರು, ಓಕೆ. ಇಲ್ಲಿ ಅಗೈನ್ ಸಿಗೂ ಸೇಮ್ ಎಡ್ಜ್ ಇದೆ, ಸೊ ಹಾಗೆ ರಿಟೈನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಫ್ ಆಫ್ ಬಿ ಕಾಮ 4. ಸೊ ಫ್ರಮ್ ಬಿ ಇಂದ ಎಡ್ಜ್ ಇದೆ, ಅದು ಕಾಸ್ಟ್ ಬಂದು 4. ಇದರಲ್ಲಿ ಯಾವುದು ಮಿನಿಮಮ್? ಎಫ್ ವಿಲ್ ಬಿ ದ ಮಿನಿಮಮ್. ಸೊ ಎಫ್ ಮಿನಿಮಮ್ ಅಂತ ಬಂದ್ರೆ, ಸೊ ಇಲಿಸ್ಟ್ರೇಷನ್ ಅಲ್ಲಿ ಎ ಟು ಬಿ 3 ಇತ್ತು, ಬಿ ಟು ಸಿ 1 ಇತ್ತು. ಈಗ ಎಫ್ ನ ತಗೊಂತಾ ಇದ್ದೀನಿ ಎಲ್ಲಿಂದ? ಬಿ ಕಾಮ 4. ಸೊ ಬಿ ಟು ಎಫ್ ದ ಎಡ್ಜ್ ವಿಲ್ ಬಿ 4. ಈ ರೀತಿ ನೀವು ಬರ್ಕೋಬೇಕು. ನಾವು ಎಫ್ ಬಂತು. ಸೊ ಇಲ್ಲಿ ಅಗೈನ್ ಇಲ್ಲಿ ಬರ್ಕೊಂತ ಇದ್ದೀನಿ 3 ವರ್ಟಿಸಿಸ್. ನೀವು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೋದು, ಬಟ್ ನಂಗೆ ಜಾಗ ಇಲ್ಲ ಅಂತ ಇಲ್ಲಿ ಲೆಫ್ಟ್ ಪಾರ್ಟ್ ಅಲ್ಲಿ ಬರ್ಕೊಂತ ಇದ್ದೀನಿ, ಆರ್ ವರ್ಟಿಸಿಸ್ ಅಂಡ್ ಇಲಿಸ್ಟ್ರೇಷನ್. ಸೊ ಫಾರ್ ಕನ್ಫ್ಯೂಷನ್ ಐ ವಿಲ್ write the line. Okay, so here I will give the illustration. Now f na ನಾವು choose ಮಾಡ್ಕೊಂಡಿದ್ದೀವಿ from b to now ರಿಮೈನಿಂಗ್ ವರ್ಟಿಸಿಸ್ ಯಾವ್ದಿದೆ? ಡಿ ಇ ಇದೆ. ಎಫ್ ಗೆ ಬಂದ್ರೆ ಎಫ್ ಇಂದ ಡಿ ಇದೆ ಮತ್ತೆ ಎಫ್ ಇಂದ ಇ ಇದೆ. ಸೊ ಡಿ ಗೆ ಬಂದ್ರೆ, ಸೊ ಇದ್ರಲ್ಲಿ ಏನಿತ್ತು? ಫ್ರಮ್ ಸಿ ಒಂದು ಎಡ್ಜ್ ಇದೆ, ಅದು ಕಾಸ್ಟ್ ಎಷ್ಟಿದೆ? 6 ಇದೆ. ಎಫ್ ಇಂದ ಡಿ ಗೆ ಹೋದ್ರೆ ಅದು ಎಡ್ಜ್ ಇದೆ, ಅದು ಕಾಸ್ಟ್ ಏನಿದೆ? 5 ಇದೆ. ಇದರಲ್ಲಿ ಯಾವುದು ಮಿನಿಮಮ್? ಡಿ ಆಫ್ ಸಿ ಕಾಮ 6 or d of f comma, so d of f comma 5 is the minimum. And then ಇದು ಆಲ್ರೆಡಿ ಎ ಇಂದ 6 ಇತ್ತು, ಫ್ರಮ್ ಎಫ್ ಇಂದ ಏನಿದೆ? ಇ ಕಾಮ 2 ಇದೆ, ಸಾರಿ ಎಫ್ ಕಾಮ 2. ಸೊ ಇಟ್ ವಿಲ್ ಅಪ್ಡೇಟ್, ಯಾಕೆಂದ್ರೆ ಎ ಕಾಮ ಇಗೆ ನಮಗೆ ಯಾವುದ್ರಲ್ಲೂ ಕೂಡ ಬಿ ಸಿ ಯಾವುದ್ರಲ್ಲೂ ಕೂಡ ನಿಮಗೆ ಈಗ ಡೈರೆಕ್ಟ್ ಕನೆಕ್ಟೆಡ್ ಎಡ್ಜ್ ಇರಲಿಲ್ಲ. ಸೊ ಈಗ ನಾನು ಎಫ್ ನ ಚೂಸ್ ಮಾಡ್ಕೊಂಡಾಗ ಎಫ್ ಗೆ ಡೈರೆಕ್ಟ್ ಎಡ್ಜ್ ಇದೆ, ಹೀಗೆ ಅದು ಕಾಸ್ಟ್ ಬಂದು 2. ಬಟ್ ಇನ್ ಪ್ರೀವಿಯಸ್ ಅಲ್ಲಿ ಏನಿತ್ತು? ಎ ಇಂದನೂ ಇ ಇತ್ತು, ಬಟ್ ಅದು ಎಡ್ಜ್ ಕಾಸ್ಟ್ ಎಷ್ಟಿದೆ? 6 ಇದೆ. ಸೊ 6 ಮತ್ತೆ 2 ಇದರಲ್ಲಿ ಯಾವ್ದು ಮಿನಿಮಮ್? 2. ಸೊ ಅದರಿಂದ ಇ ಆಫ್ ಎಫ್ ಕಾಮ 2 ಅಂತ ಬರ್ಕೊಂಡಿದ್ದೀನಿ. ಅಗೈನ್ ಇದರಲ್ಲಿ ಯಾವುದು ನಿಮಗೆ ಮಿನಿಮಮ್? ಕಾಸ್ಟ್ 2, ಇ ಆಫ್ ಎಫ್ ಕಾಮ 2. ಸೊ ಇಲಿಸ್ಟ್ರೇಷನ್ ಅಲ್ಲಿ ನೀವೇನ್ ಬರ್ಕೋಬೇಕು ಅಂದ್ರೆ ಎ ಟು ಬಿ ಹಾಗೆ ಇರುತ್ತೆ. ನೀವು ಫಸ್ಟ್ ಸ್ಟೆಪ್ ಅಲ್ಲಿ 3 ಬಂದಿದೆ, ದೆನ್ ಬಿ ಟು ಸಿ ಸೆಕೆಂಡ್ ಸ್ಟೆಪ್ ಅಲ್ಲಿ 1 ಅಂತ ತಗೊಂಡಿದ್ದೀಗ, ದೆನ್ ಬಿ ಟು ಎಫ್ ಥರ್ಡ್ ಸ್ಟೆಪ್ ಅಲ್ಲಿ 4 ಅಂತ ತಗೊಂಡಿದ್ದೀಗ, ಹೀಗೆ ನೀವು ತಗೊಂತಾ ಇದ್ದೀಗ, ದಟ್ ಈಸ್ 2. ನಾವು ದ ರಿಮೈನಿಂಗ್ ವರ್ಟಿಸಿಸ್ ಯಾವ್ದಿದೆ? ಡಿ ಆಫ್ ಎಫ್ ಕಾಮ 5. ಸೊ ಡಿ ಆಫ್ ಎಫ್ ಕಾಮ 5 ಅಂತ ಬಂದ್ರೆ, ಸೊ ನಾವು ಒಂದೇ ಇನ್ಯಾವುದೋ ರಿಮೈನಿಂಗ್ ವರ್ಟಿಸಿಸ್ ಇಲ್ಲ. ಸೊ ಇಲಿಸ್ಟ್ರೇಷನ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಎ ಟು ಬಿ 3 ಇದೆ, ಬಿ ಟು ಸಿ 1 ಇದೆ, ಬಿ ಇಂದ ಎಫ್ ಗೆ 4 ಇದೆ, 4 ಇಂದ ಸಾರಿ ಇ ಎಫ್ ಇಂದ ಇ ಗೆ 2 ಇದೆ, ಅಗೈನ್ ಡಿ ಇಂದ ಎಫ್ ಇಂದ ಡಿ ಗೆ 5 ಇದೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 3 + 1 4, 4 + 4 8, 8 + 2 10, and 10 + 5 15. So 15 is the minimum cost. So now 15 minimum cost ಆಯ್ತು. ಸೊ ಇದು ಸ್ಪ್ಯಾನಿಂಗ್ ಟ್ರೀನಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲೆಲ್ಲೂ ಕೂಡ ಎಲ್ಲಾ ವರ್ಟಿಸಿಸ್ ಕೂಡ ಎಲ್ಲೂ ಕೂಡ ಸೈಕಲ್ ಫಾರ್ಮೇಶನ್ ಆಗಿಲ್ಲ. ಸೊ ಸೈಕಲ್ ಫಾರ್ಮೇಶನ್ ಆಗಿಲ್ಲ ಅಂದ್ರೆ ಇದನ್ನ ನಾವು ಸ್ಪ್ಯಾನಿಂಗ್ ಟ್ರೀ ಅಂತ ಕರಿತೀವಿ. ಆ ಸ್ಪ್ಯಾನಿಂಗ್ ಟ್ರೀ ಅಂತ ತಗೊಂಡಾಗ, ಸೊ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಫಾರ್ ದಿಸ್ ಗ್ರಾಫ್ ವಿಲ್ ಬಿ 15. ಸೊ ಲಾಸ್ಟ್ ಅಲ್ಲಿ ನೀವೇನ್ ಔಟ್ಪುಟ್ ಬರಬೇಕು ಅಂದ್ರೆ
ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಕಾಸ್ಟ್ ವಿಲ್ ಬಿ 15. ಅದನ್ನು ಕೂಡ 3 ಸ್ಟೆಪ್ ಬೈ ಸ್ಟೆಪ್ ಏನೇನು ನೀವು ತಗೊಂಡಿದ್ದೀರ 3 ಪ್ಲಸ್ 1 ಪ್ಲಸ್ 4 ಪ್ಲಸ್ 2 ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು 15 ಅಂತ ಬರೆದು ಈ ಒಂದು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ಬರೀಬೇಕಾಗುತ್ತೆ. ಈ ತರ ಬರೆದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಮ್ಯಾಕ್ಸಿಮಮ್ 7 ಮಾರ್ಕ್ಸ್ ಕೇಳಿರ್ತಾರೆ, 7 ಮಾರ್ಕ್ಸ್ ಕೂಡ ಕೊಡ್ತಾರೆ. ಇದರಲ್ಲಿ ಒಂದು ಸ್ಟೆಪ್ ಅಲ್ಲಿ ಏನಾದರೂ ಚೇಂಜ್ ಆಯಿತು ಅಥವಾ ವ್ಯಾಲ್ಯೂಸ್ ಅಥವಾ ನೀವೇನು ಚೂಸ್ ಮಾಡ್ಕೋಬೇಕಾದ್ರೆ ಅಲ್ಲೇನಾದರೂ ತಪ್ಪಾಗಿ ಚೂಸ್ ಮಾಡಿದ್ರೆ ಕಂಪ್ಲೀಟ್ ಅಂದ್ರೆ ಫರ್ದರ್ ಸ್ಟೆಪ್ಸ್ ರಾಂಗ್ ಆಗ್ತಾ ಹೋಗುತ್ತೆ. ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಕರೆಕ್ಟಾಗಿ ಬರೋದಿಲ್ಲ, ಮತ್ತೆ ನೀವೇನು ಕಾಸ್ಟ್ ಮಿನಿಮಮ್ ಕಾಸ್ಟ್ ಏನು ಕೊಟ್ಟಿರ್ತೀರ ಅದರಲ್ಲೂ ಕೂಡ ಏನು ಸ್ಪ್ಯಾನಿಂಗ್ ಟ್ರೀ ಕೊಟ್ಟಿರ್ತೀರ ಅದು ಕೂಡ ತಪ್ಪಾಗಿರುತ್ತೆ. ಬಟ್ is another possibility of spanning tree, ಅದು ಕೂಡ ಫಾರ್ಮೇಶನ್ ಆಗಿರಬಾರ್ದು. ಸೊ ಪ್ರಿಮ್ಸ್ ಅಲ್ಗಾರಿಥಮ್ ಮಿನಿಮಮ್ ಎಡ್ಜ್ ವೆಯ್ಟ್ ನ ನೀವು ಕನ್ಸಿಡರೇಷನ್ ಮಾಡ್ಕೊಂತೀಗ ಆ ಮಿನಿಮಮ್ ಎಡ್ಜ್ ವೆಯ್ಟ್ ಏನಿರುತ್ತೆ ಅದನ್ನ ನೀವು ಫಾಲೋ ಅಪ್ ಅಂದ್ರೆ ಫಸ್ಟ್ ಯಾವ್ದು ಮಿನಿಮಮ್ ಇದೆ ಆ ಎಡ್ಜ್ ನ ಚೂಸ್ ಮಾಡ್ತೀಗ. ಸೆಕೆಂಡ್ ಯಾವ್ದು ಮಿನಿಮಮ್ ಇದೆ ಅಗೈನ್ ಕಂಪ್ಲೀಟ್ ಓವರ್ ಆಲ್ ವರ್ಟಿಸಿಸ್ ನ ಎಲ್ಲ ವಿಸಿಟ್ ಮಾಡಿರ್ಬೇಕು. ಎಲ್ಲ ವರ್ಟಿಸಿಸ್ ವಿಸಿಟ್ ಆಗಿದೆ ಅಂದಮೇಲೆ ಲಾಸ್ಟಿಗೆ ಅದು ಅಸೈಕ್ಲಿಕ್ ಆಗಿರ್ಬೇಕು. ಇದು ನಿಮ್ಮ ಪ್ರಿಮ್ಸ್ ಪ್ರಾಬ್ಲಮ್. ಸೊ ಅಗೈನ್ ಐ ವಿಲ್ ಡೂ ಅನದರ್ ಪ್ರಾಬ್ಲಮ್ ಬೈ ಯೂಸಿಂಗ್ ಪ್ರಿಮ್ಸ್ ಓನ್ಲಿ, ಸೊ ದಟ್ ಇನ್ನ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗ್ಬೋದು. ಯಾಕಂದ್ರೆ ಒಂದೇ ಪ್ರಾಬ್ಲಮ್ ಆದ್ರೆ ಈ ತರನೇ ಮಾಡಬೇಕು, ಬಟ್ ಅದೇ ಪ್ರಾಬ್ಲಮ್ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಜಸ್ಟ್ ಗಿವ್ ಮಿ ಎ 30 seconds. I will search in the net and I will do the Prim's algorithm. ಸೊ ಗ್ರಾಫ್ ನ ಸರ್ಚ್ ಮಾಡಿ ನಿಮಗೆ ಈ ಒಂದು ಗ್ರಾಫಿಕ್ ಯೂಸ್ ಮಾಡ್ಕೋಬೇಕು. ಆಲ್ರೆಡಿ ಕ್ವಶನ್ ಪೇಪರ್ ಅಲ್ಲಿ ಒಂದು ಹೇಳಿದ್ದಾರೆ. ಸೊ ಪ್ರೀವಿಯಸ್ ಎಸ್. ಸೊ ಇದರಲ್ಲಿ ಎ ನಿಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫೈಂಡ್ ದ ಮಿನಿಮಮ್ ವೆಯ್ಟ್ ಸ್ಪ್ಯಾನಿಂಗ್ ಟ್ರೀ ಯೂಸಿಂಗ್ ಪ್ರಿಮ್ಸ್ ಅಲ್ಗಾರಿಥಮ್ ಫಾರ್ ದ ಫಾಲೋಯಿಂಗ್ ಗ್ರಾಫ್ ಅಂತ ಇದೆ. ಸೊ A to E, okay, then A to D, then A to C ಇದೆ and A to D ಇದೆ. So A to D, then A to C, then E to B, then E to D, after that E to C ನು ಇದೆ edge cost, then B to C ಕನೆಕ್ಟ್ ಆಗಿದೆ, D to C ನು ಕನೆಕ್ಟ್ ಆಗಿದೆ, then B ಇಂದ D ಗೂ ಗ್ರಾಫ್ ಇದೆ. ಓಕೆ, ಸೊ A to E ಕಂಪ್ಲೀಟ್ ಗ್ರಾಫ್ ಇದೆ. ಸೊ ಇದಕ್ಕೆ ಎಡ್ಜ್ ವೆಯ್ಟ್ ನ ಬರ್ಕೋಬೇಕು. ಎಸ್. ಸೊ A to E 8 ಇದೆ, A to D 7 ಇದೆ, A to C 9 ಇದೆ, A to B 11 ಇದೆ, then E to B 13 ಇದೆ, then E to C 14 ಇದೆ, E to D 6 ಇದೆ, after that D to C 12, D to B 14 ಇದೆ, then C to B 15 ಇದೆ. ಸೊ ಆಲ್ ಎಡ್ಜಸ್ ಬರ್ಕೊಂಡು ಅದು ಕಾಸ್ಟ್ ಎಷ್ಟಿದೆ ಅಂತ ಅಥವಾ ವೆಯ್ಟ್. ಓಕೆ, 14, 14, 7, 9, 11, 13, 15. ಎಸ್,
Now you can start from A. So ಅದನ್ನ ನೀವು ಬರ್ಕೋಬೇಕು. We'll start from A vertices. So vertices, then remaining vertices, after that illustration. Now A ಇಂದ ತಗೊಂತಾ ಇರೋದು A. ಸೊ ಯಾವುದು ನಾವು ತಗೊಂಡಿಲ್ಲ. ಸೊ ಕಾಸ್ಟ್ ವಿಲ್ ಬಿ 0 ಇರುತ್ತೆ. ರಿಮೈನಿಂಗ್ ವರ್ಟಿಸಸ್. ಸೊ ನಾವು ಜಸ್ಟ್ ಚೆಕ್ ಎ ಇಂದ ಯಾವ್ಯಾವುದು ನೈಬರಿಂಗ್ ನೋಟ್ಸ್ ಇದೆ ಅದನ್ನ ಅಷ್ಟನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಬಿ ಇದೆ. ಸೊ ಎ ಇಂದ ಎಡ್ಜ್ ಇದೆ, ಅದ್ರ ಕಾಸ್ಟ್ ಬಂದು 11. ಅಗೈನ್ ಸಿ ಇದೆ, ಅದನ್ನು ಕೂಡ ಎಡ್ಜ್ ಇದೆ, ಅದ್ರ ಕಾಸ್ಟ್ ಬಂದು 9. ದೆನ್ ಡಿ ಇದೆ, ಎ ಕಾಮ ಡಿಗೆ ಎಷ್ಟು ಅಂದ್ರೆ 7 ಇದೆ. ದೆನ್ ಎ ಇಂದ ಇಗೂ ಇದೆ, ಎ ಕಾಮ 8. ಸೊ ಎ ಇಂದ ಇ, ಎ ಇಂದ ಬಿ, ರಿಮೈನಿಂಗ್ ವರ್ಟಿಸಸ್ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೆಲ್ಲೂ ಯಾವ ವರ್ಟಿಸಿಸು ಇಲ್ಲ. ಸೊ ಡೈರೆಕ್ಟ್ ಆಗಿ ಎಲ್ಲ ಎ ಇಂದ ನೈಬರಿಂಗ್ ನೋಟ್ಸ್ ಎ ಬಿ ಸಿ ಡಿ ಇ 4 ಇದೆ. ಸೊ 4 ಯಾವ ವರ್ಟಿಸಿಸ್ನ ನಾವು ತಗೊಂಡಿದ್ದೀವಿ ಅಲ್ಲಿಂದ ತಗೊಂಡಿದ್ದೀವಿ, ಅದಕ್ಕೆ ಎಡ್ಜ್ ಇದೆ, ಅದಕ್ಕೆ ಕಾಸ್ಟ್ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಅಮಾಂಗ್ ದಿಸ್ ವಿಚ್ ಒನ್ ಇಸ್ ದ ಮಿನಿಮಮ್. ಸೊ ಮಿನಿಮಮ್ನ ನಾನಿಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ಥ್ರೂ ಬ್ಲ್ಯಾಕ್ ಕಲರ್ ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಅಂಡ್ ಗ್ರಾಫ್ ಕೂಡ ಬ್ಲ್ಯಾಕ್ ಕಲರ್ ಅಲ್ಲಿ ಬರ್ತಾ ಇದ್ದೀನಿ. ಸೊ ಎ ಇಂದ ಡಿ ನ ನಾವು ಚೂಸ್ ಮಾಡಿದೀವಿ. ಸೊ 7 ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಯಾವುದು ಅಂದ್ರೆ ಏನು ನೀವು ಚೂಸ್ ಮಾಡ್ಕೊಂಡಿದ್ದಾಗ ಅಲ್ಲಿ ಇ ಆಫ್ ಎ ಕಾಮ 7 ಇಂದ ನೀವು ಚೂಸ್ ಮಾಡ್ಕೊಂಡಿರೋದು. ನಾವು ರಿಮೈನಿಂಗ್ ವರ್ಟಿಸ್ ಡಿ ಇಂದ ಬಿ ಗೆ ಕನೆಕ್ಟೆಡ್ ಇದೆಯಾ ನೋಡಿ. ಎಸ್, ಇಟ್ ಈಸ್ ಕನೆಕ್ಟೆಡ್, ಬಟ್ ದ ಕಾಸ್ಟ್ ಎಡ್ಜ್ ವಿಲ್ ಬಿ 14. ಬಟ್ ನಿಮ್ಮ ರಿಮೈನಿಂಗ್ ವರ್ಟಿಸ್ ಅಂದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಬಿ ಆಫ್ ಮಿನಿಮಮ್. ಸೊ ರಿಟೈನ್ ಸೇಮ್, don't update. Now from D to C the cost will be 12, but remaining vertices previous step ಅಲ್ಲಿ ಏನಿತ್ತು from C ಇಂದ ಕಾಸ್ಟ್ ಇದೆ. ಸೊ 9 ಇದೆ ಅಂದಾಗ ಸೊ ಆಸ್ ಇಟ್ ಈಸ್ ರಿಮೈನ್ ಅದನ್ನೇ ಮಾಡ್ಕೊಡಿ ಎ ಕಾಮನ್ 9. ನಾವು ಡಿ ಟು ಇ. ಸೊ ಡಿ ಟು ಇ ಕಾಸ್ಟ್ ಎಷ್ಟಿದೆ 6 ಇದೆ, ಬಟ್ ಫಸ್ಟ್ ಸ್ಟೆಪ್ ಅಲ್ಲಿ ಏನಿತ್ತು ಫ್ರಮ್ ಎ ಕಾಮ 8 ಇತ್ತು. ಎ ಇಂದ ಬಂದಾಗ ನಮಗೆ ಕಾಸ್ಟ್ 8 ಇದೆ, ಮತ್ತೆ ಡಿ ಇಂದ ಈಗ ಕಾಸ್ಟ್ 6 ಇದೆ. ಸೊ ಯಾವುದು ಮಿನಿಮಮ್? ಡಿ ಕಾಸ್ಟ್ 8, ದಟ್ ಈಸ್ ಡಿ ಕಾಮ 6. ಅಂದ್ರೆ ಇ ಟು ಡಿ ಇದೆ, ಡಿಗೆ ಅದು ಕಾಸ್ಟ್ ಎಷ್ಟು 6. ಸೊ ಅಲ್ಲಿಗೆ 2 ವರ್ಟಿಸಿಸ್ ವಿಸಿಟ್ ಆಯ್ತು. ಇನ್ ರಿಮೈನಿಂಗ್ 3 vertices. For the remaining vertices, which one is minimum? ಸೊ ಮಿನಿಮಮ್ ನಾನು ಬ್ಲ್ಯಾಕ್ ಕಲರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ 11 9 6 ಯಾವ್ದು ಮಿನಿಮಮ್? ಇ, ಇದು ಮಿನಿಮಮ್. ಸೊ ದಟ್ ಏನು ನಿಮ್ಮ ಇಲಿಸ್ಟ್ರೇಷನ್ ಅಲ್ಲಿ ಬರುತ್ತೆ ಅಂದ್ರೆ ಆಲ್ರೆಡಿ ಎ ಟು ಡಿ 7 ಇದೆ, ಯಾಕಂದ್ರೆ ಫಸ್ಟ್ ಸ್ಟೆಪ್ ಅಲ್ಲೇ ನಿಮಗೆ ಬಂದಿದೆ.
Now D to E ಈಗ ನೀವು ಅಪ್ಡೇಟ್ ಮಾಡ್ಕೊಂಡ್ರೆ that is the cost will be 6. Now 3 vertices. So ಎಲ್ಲ ನೀವು ಬರ್ಕೊಂಡ್ರೆ ಕೈಯಲ್ಲಿ ಬರ್ಕೊಂತೀನಿ. So E, so I will change the color. Okay. So E of D, 6 ನಾನು 3 ವರ್ಟಿಸಿಸ್ಗೆ ಆಡ್ ಮಾಡ್ಕೊತಾ ಇದ್ದೀನಿ. ಇನ್ನು ರಿಮೈನಿಂಗ್ ವರ್ಟಿಸಿಸ್ ಬಿ ಮತ್ತೆ ಸಿ. ನಾವು ಇ ಇಂದ ಬಿಗೆ ಕಾಸ್ಟ್ ಎಷ್ಟಿದೆ ಮತ್ತೆ ಇ ಇಂದ ಸಿಗೆ ಕಾಸ್ಟ್ ಎಷ್ಟಿದೆ ನೋಡ್ಕೊಳ್ಳಿ. ಸೊ ಇ ಇಂದ ಬಿಗೆ ಕಾಸ್ಟ್ ಬಂದು 13 ಇದೆ. ಬಟ್ ರಿಮೈನಿಂಗ್ ವರ್ಟಿಸಿಸ್ ಎಲ್ಲಿಂದ ಇದೆ? ಫ್ರಮ್ ಎ ಇಂದ ಇದೆ. ಎ ಇಂದ ಇರೋದ್ರಿಂದ ನೀವು ಅದನ್ನೇ ರಿಟೈನ್ ಮಾಡ್ಕೊಂತೀರ. ಸೊ ಏನಕ್ಕಿದು ಎ ಅನ್ನೋದು ಇಂಪಾರ್ಟೆಂಟ್, ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲಿಸ್ಟ್ರೇಷನ್ ಮಾಡಬೇಕಾದ್ರೆ. ಸೊ ಅಗೈನ್ ಸಿಗೆ ಬನ್ನಿ. ಇ ಇಂದ ಸಿಗೆ ಕಾಸ್ಟ್ ಇದೆ 14 ಇದೆ. ಬಟ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ನಮಗೆ ಏನಿದೆ? ಫ್ರಮ್ ಎ ವರ್ಟಿಸಿಸ್ ಇಂದ 9 ಇದೆ. ಸೊ ನಾನು ಅದನ್ನೇ ರಿಟೈನ್ ಮಾಡ್ಕೊಂತೀನಿ. ದಟ್ ಈಸ್ ಎ, 9. ನಾವು ಸಿ. ಸೊ ಇದರಲ್ಲಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಸಿನ ನೀವು ಚೂಸ್ ಮಾಡ್ಕೊಂತೀಗ, ವೆಲ್ ಅಂಡ್ ಗುಡ್. ಬಟ್ ಯಾವ ವರ್ಟಿಸಿಸ್ ಇಂದ ನಿಮಗೆ ಸಿಗೆ ಕಾಸ್ಟ್ 9 ಬಂದಿದೆ ಅಂದ್ರೆ ಎ ಇಂದ ಸಿಗೆ ಬಂದಿರೋದು. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎ ಇಂದ ಸಿಗೆ ನೀವು ಲೈನ್ ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್. ಯಾವ ಎಡ್ಜ್ ಕನೆಕ್ಟ್ ಆಗಿದೆ ಆ ಎಡ್ಜ್ ಮತ್ತೆ ಕಾಸ್ಟ್ ನ ನೀವು ಅಪ್ಡೇಟ್ ಮಾಡ್ಕೊಳೋದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ನೀವೀಗ ಸಪೋಸ್ ಇ ಇಂದ ಹೋಗ್ತಾ ಇದ್ದೀನಿ, ಸಿಗೂ ಇದೆ. ಬಟ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಎ ಇ ಅಂತ ಬರೆದ್ರೆ ಅಗೈನ್ ಇ ಇಂದ ಬರಬೇಕಾಗುತ್ತೆ, ಅವಾಗ ಪ್ರಾಬ್ಲಮ್ ತಪ್ಪಾಗುತ್ತೆ. ಸೊ ಇಲಿಸ್ಟ್ರೇಷನ್ ಅಲ್ಲಿ ಎ ಟು ಡಿ 7 ಇದೆ, ಡಿ ಟು ಇ 6 ಇದೆ, ದೆನ್ ಎ ಟು ಸಿ 9 ಇದೆ. ಸೊ 7, 6 and 9. Now coming back to the 3 vertices. ಸೊ ಇದರಲ್ಲಿ 3 vertices ಯಾವುದು ರಿಮೈನಿಂಗ್ ಆಗಿದೆ? ಸಾರಿ, ಇದರಲ್ಲಿ ಯಾವ್ದು ಚೂಸ್ ಆಗಿದೆ? ಸಿ ಚೂಸ್ ಆಗಿದೆ. 9. ಸೊ ಇನ್ನು ರಿಮೈನಿಂಗ್ ವರ್ಟಿಸಿಸ್ ಯಾವುದು? ಸಿ ಇಂದ ಬಿಗಿದೆ. ಓಕೆ, ಬಟ್ ಕಾಸ್ಟ್ ವಿಲ್ ಬಿ 15. ಬಟ್ ನಿಮಗೆ ಎ ಇಂದನೇ ಬಿ ಬಂದಾಗ ಕಾಸ್ಟ್ 11 ಇದೆ. ಸೊ ಅದನ್ನೇ ನೀವು ರಿಟೈನ್ ಮಾಡ್ಕೊಂತೀಗ. ಸೊ ಬಿ ಆಫ್ ಎ, 11. ಸಿ ಇಂದ ಹೋಗಲ್ಲ, ಯಾಕಂದ್ರೆ 15 ಇದೆ, 11 ಆಲ್ರೆಡಿ ಇರೋದ್ರಿಂದ ವಿಚ್ ಒನ್ ಇಸ್ ಮಿನಿಮಮ್? 11 ಇಸ್ ದ ಮಿನಿಮಮ್. ಸೊ ಯು ಹ್ಯಾವ್ ಟು ಚೂಸ್ ಫ್ರಮ್ ಎ ಇಂದನೇ ನಾವು ಬಿಗೆ ಕನೆಕ್ಟ್ ಆಗಿದೆ, ಮತ್ತೆ ಕಾಸ್ಟ್ ಕೂಡ ಸೇಮ್ ಇದೆ, 11 ಇದೆ. 15 ನಾವು ಅಪ್ಡೇಟ್ ಮಾಡಿಲ್ಲ, ಯಾಕಂದ್ರೆ ಮಿನಿಮಮ್ ವ್ಯಾಲ್ಯೂನ ನಾವು ತಗೋಬೇಕು. ನಾವು ಇನ್ ದಿಸ್ ಒನ್, ದಿಸ್ ಇಸ್ ದ ಮಿನಿಮಮ್ ಥಿಂಗ್. ಬಿ ಈಗ ಒಂದೇ ಇರೋದ್ರಿಂದ ನಾವು ಅದನ್ನೇ ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಸೊ ಬಿ ಮಿನಿಮಮ್. Now illustration. So I will write here A to D first step ಅಲ್ಲಿ ಬಂದಿದೆ, ಹೌದಾ? That is 7. D to E second step, that is 6. Then A to C third step ಅಲ್ಲಿ ಬಂದಿದೆ, that is 9. Then A to B ಈಗ ಬಂತು, ಅದು ಕಾಸ್ಟ್ ಬಂದು 11. So now once the remaining vertex is empty, stop that. ಸೊ ಲಾಸ್ಟ್ ಅಲ್ಲಿ ನೀವು 3 ವರ್ಟಿಸಿಸ್, ಯಾಕಂದ್ರೆ ವಿಸಿಟ್ ಆಗಿದೆ, ಇದಾದ್ಮೇಲೆ ಯಾವ ವರ್ಟಿಸಿಸ್ ವಿಸಿಟ್ ಆಗಿದೆ? ಬಿ ವರ್ಟಿಸಿಸ್ ವಿಸಿಟ್ ಆಗಿದೆ. ಸೊ ನೀವಲ್ಲಿ ನೀವೇನ್ ಬರ್ಕೋಬೇಕು ಅಂದ್ರೆ ಓಕೆ. ಸೊ ಬಿ ವರ್ಟಿಸಿಸ್ ನ ನೀವು ಅಗೈನ್ 3 ವರ್ಟಿಸಿಸ್ ಅಲ್ಲಿ ಬರ್ಕೋಬೇಕು. ಬಿ ಆಫ್ ಎ, 11. ಅದಾದ್ಮೇಲೆ ರಿಮೈನಿಂಗ್ ವರ್ಟಿಸಿಸ್ ಎಂಟಿ ಇರುತ್ತೆ. ಸೇಮ್ ಇಲಿಸ್ಟ್ರೇಷನ್ ಅಲ್ಲಿ ನಿಮ್ಗೆ ಏನ್ ಬಂದಿದೆ ಅದೇ ಹೋಗ್ಬೇಕು. ವೆನ್ ವರ್ಟಿಸಿಸ್ ಆರ್ ಎಂಟಿ, now check A, D, E, C, B already visited. Now that will be, you have to stop there and then
ರೈಟ್ ಡೌನ್ ದ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಇದನ್ನ ನೀವು ಸ್ಪ್ಯಾನಿಂಗ್ ಟ್ರೀನ ಬರ್ಕೋಬೇಕು. ಅದಾದ್ಮೇಲೆ ಮಿನಿಮಮ್ ಕಾಸ್ಟ್ ಎಷ್ಟು ಬಂದಿದೆ? 7. ಫಸ್ಟ್ ಸ್ಟೆಪ್ ಅಲ್ಲಿ 7 ಇದೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡ್ಕೊಳ್ಳಿ 6 ಬಂತು. ಅದಾದ್ಮೇಲೆ ಥರ್ಡ್ ಸ್ಟೆಪ್ ಅಲ್ಲಿ 9 ಬಂತು. ದೆನ್ ಫೋರ್ತ್ ಸ್ಟೆಪ್ ಅಲ್ಲಿ 11 ಬಂತು. ಸೊ ಟೋಟಲ್ ಮಾಡಿ. ಸೊ 11 13 plus 9 22. 22 plus 11 33. The minimum cost will be 33 and you have to write the minimum spanning tree. ಇದನ್ನ ಸ್ಪ್ಯಾನಿಂಗ್ ಟ್ರೀನ ಬರೀಬೇಕು. So this is what your Prim's algorithm. So previous ಪೇಪರ್ ಅಲ್ಲಿ ಪ್ರಿಮ್ಸ್ ಅಲ್ಗಾರಿದಮ್ನ ಕೊಟ್ಟಿದ್ರು ಈ ಒಂದು ಗ್ರಾಫಿಗೆ ಫೈಂಡ್ ಔಟ್ ಮಾಡಿ ಅಂತ. ಸೊ ಅದರದ್ದು ಕಾಸ್ಟ್ ಬಂದು 33. ದೆನ್ ದಿಸ್ ವಿಲ್ ಬಿ ದ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಕಂಪ್ಲೀಟ್ 7 ಮಾರ್ಕ್ಸ್ ವಿತೌಟ್ ಎರರ್ ನೀವು ಕಂಪ್ಲೀಟ್ ಮಾಡಿದ್ರೆ ಸೇಫ್ ಆಗಿ ಇಟ್ಕೋಬಹುದು. ಸೊ ದಿಸ್ ಈಸ್ ಹೌ your Prim's algorithm. Let me type in the chat. Prim's is clear. If you have no doubts, if any doubts, just chat in that doubt. Okay, clear. Yes. Yes, clear. Super. Okay, thank you. Now, same graph again. We will do the. You have to find the minimum spanning tree by using Kruskal's algorithm. So for that, first we need to understand what you mean by Kruskal algorithm, and I will explain the Kruskal algorithm, and then same for out the spanning tree by using Kruskal algorithm. So if you have any doubts, suppose ನಿಮಗಿನ್ನ ಈ ಲೈವ್ ಅಲ್ಲಿ ಅರ್ಥ ಆಗ್ಲಿಲ್ಲ ಅಥವಾ ಯಾವುದೋ ಒಂದು ಸ್ಟೆಪ್ ಅಲ್ಲಿ ನೀವು ಮಾಡಬೇಕಾದ್ರೆ ಏನಾದರೂ ಡೌಟ್ ಬಂತು ಅಂದ್ರೆ ಡೋಂಟ್ ವರಿ. ಸೊ ಇದು ಲೈವ್ ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾನು ಶೇರ್ ಮಾಡಿರ್ತೀನಿ. ಸೊ ನೀವು ಅದನ್ನ ಮತ್ತೆ ಓಪನ್ ಮಾಡಿಕೊಂಡು ಲೈವ್ ಅಂತ ಒಂದು ಟ್ಯಾಬ್ ಇರುತ್ತೆ. ನನ್ನ ಚಾನಲ್ಗೆ ಹೋದ್ರೆ ಅದರಲ್ಲಿ ಹೋಮ್ ವಿಡಿಯೋಸ್ ಲೈವ್ ಪ್ಲೇ ಲಿಸ್ಟ್ ಅಂತ ಇದೆ. ಲೈವ್ ಅಂತ